ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಸಾರಥಿ ಸೆರೆವಾಸ ಇಂದು ಅಂತ್ಯವಾಗುತ್ತಾ? ಇವತ್ತು ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ದರ್ಶನ್ಗೆ ಇಂದು ಬೇಲ್ ಸಿಗುತ್ತಾ ಇಲ್ಲ ಮತ್ತೆ ಜೈಲೇ ಗತಿನಾ? ಕಂಬಿ ಹಿಂದೆ ಕಾಟೇರನಿಗೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಪರ ವಕೀಲರಿಂದ ಜಾಮೀನಿಗೆ ಬಿಗ್ ಪ್ಲಾನ್ ಅನ್ನ ಕೂಡ ರೂಪಿಸಿಕೊಳ್ಳಲಾಗ್ತಾ ಇದೆ. ಹೀಗಾದ್ರೂ ಮಾಡಿ ಶತಾಯಗತಾಯವಾಗಿ ದರ್ಶನ್ ರವರನ್ನ ಹೊರಗಡೆ ತರಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ವಕೀಲರು. ಇವತ್ತು ಅರ್ಜಿ ವಿಚಾರಣೆ ಆಗುತ್ತೆ, ಕಾತುರದಿಂದ ಕಾಯ್ತಾ ಇದ್ದಾರೆ. ದರ್ಶನ್ ಹೊರಗಡೆ ಬರೋದಕ್ಕೆ ವಿಜಯಲಕ್ಷ್ಮಿ ಕೂಡ ಸಾಕಷ್ಟು ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ತನ್ನ ಗಂಡನನ್ನ ವಾಪಸ್ ಕರೆತರಬೇಕು ಜೈಲಿನಿಂದ ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸೇನು ಮಾದೇಶ್, ಇವತ್ತು ದರ್ಶನ್ ಮತ್ತೆ ಪವಿತ್ರ ಗೌಡ ಬೇಲ್ ಅರ್ಜಿ ಏನು ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದ್ದು ಇವತ್ತು ಏನಾಗುತ್ತೆ ಅನ್ನೋದು ಟೆನ್ಷನ್ ಇಬ್ರಿಗೂ ಕೂಡ ಇರುವಂತದ್ದು. ಜಾಮೀನಿಗೆ ಬಿಗ್ ಪ್ಲಾನ್ ಮಾಡಿದ್ದಾರೆ ವಕೀಲರು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯ, ಇವತ್ತು CJS 57ನೇ ನ್ಯಾಯಾಲಯದಲ್ಲಿ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಒಟ್ಟು ದರ್ಶನ್, ಪವಿತ್ರ ಗೌಡ ಮತ್ತು ವಿನಯ್ ಸೇರಿ 5 ಜನ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ರು. ಆ ಎಲ್ಲರ 5 ಜನರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಶುಕ್ರವಾರವಷ್ಟೇ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೊತ್ತು ವಿಚಾರಣೆ ಕೂಡ ನಡೀತು. ಅಲ್ಲಿ ಒಂದಷ್ಟು ಅಂಶಗಳನ್ನು ಪವಿತ್ರ ಗೌಡ ಪರ ವಕೀಲರು ಸೆಬಾಸ್ಟಿಯನ್ ಅವರು ಕೂಡ ವಾದ ಮಾಡುವಂಥ ಕೆಲಸವನ್ನು ಮಾಡಿದರು. ಮತ್ತು ದರ್ಶನ್ದು ಅವತ್ತು ಕೂಡ ವಿಚಾರಣೆ ನಡಿಬೇಕಾಗಿತ್ತು, ಆದರೆ ಇವತ್ತು ಆ ಒಂದು ವಿಚಾರಣೆಯನ್ನು ಮುಂದೂಡುವಂಥ ಕೆಲಸ ಆಗಿತ್ತು. ಇವತ್ತು ಒಟ್ಟು 5 ಆರೋಪಿಗಳ ವಿಚಾರಣೆ, ಜಾಮೀನು ಅರ್ಜಿಯ ವಿಚಾರಣೆಯನ್ನು ಇವತ್ತು CCH 57 CCHನಲ್ಲಿ ನಡೆಯುವಂಥ ಕೆಲಸ ಆಗುತ್ತೆ. ಇವತ್ತು ಒಂದು ಕಡೆ ಜಾಮೀನು ಪಡೆಯೋದಕ್ಕೆ ಆರೋಪಿಗಳ ವಕೀಲರು ಒಂದಷ್ಟು ಸಿದ್ಧತೆಗಳನ್ನು ನಡೆಸ್ಕೊಳ್ತಿದ್ರೆ, ಮತ್ತೊಂದು ಕಡೆ ಪ್ರತಿವಾದನ ಮಾಡೋದಕ್ಕೆ SPP ಕೂಡ ಪ್ರಸನ್ನ ಅವರು ಕೂಡ ರೆಡಿಯಾಗಿದ್ದಾರೆ ಅನ್ನೋಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಅಂದರೆ ಈಗಾಗಲೇ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಾದಗಳಾಯಿತು. ಇವತ್ತು ಆ ಒಂದು ವಾದಗಳಿಗೆ ಪ್ರತಿವಾದವನ್ನು SPP ಪ್ರಸನ್ನ ಅವರು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಇವತ್ತು ಮೊದಲನೇ ಬಾರಿಗೆ ದರ್ಶನ್ನ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ವಾದ ಮತ್ತು ಪ್ರತಿವಾದ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಕಾನೂನಿನ ಮೂಲಕ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದರ್ಶನ ಪರ ವಕೀಲರು ಸಾಕಷ್ಟು ಟೆಕ್ನಿಕ್ಗಳನ್ನು ಹುಡುಕಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಜೊತೆಗೆ ಈಗಾಗಲೇ ತನಿಖೆಯಲ್ಲಿ ದರ್ಶನ್ ವಿರುದ್ಧ ಏನೆಲ್ಲ ಆರೋಪಗಳು ಕೇಳಿಬಂದಿದೆ, ಏನೆಲ್ಲ ಸಾಕ್ಷ್ಯಗಳು ಕೇಳಿಬಂದಿದೆ, ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟಡಿಯನ್ನು ಕೂಡ ಈಗಾಗಲೇ ಮಾಡುವಂಥ ಕೆಲಸವನ್ನು ಈ ಕಾನೂನು ತಂಡ ಮಾಡಲಾಗಿದೆ. ಜೊತೆಗೆ ದರ್ಶನ್ ಹತ್ರ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇಸಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅವರ ಪಾತ್ರ ಏನಿದೆ ಎಲ್ಲವನ್ನು ಕೂಡ ಮಾಹಿತಿ ಹಾಕುವಂಥ ಕೆಲಸವನ್ನು ಮಾಡಿ ಇವತ್ತು CCH 57ನಲ್ಲಿ 5 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಕೂಡ SPP ಪ್ರಸನ್ನ ಅವರು ಕೂಡ ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ರಮ್ಯಾ, ರೈಟ್. ಮಾದೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಸಾರಥಿ ಸೆರೆವಾಸ ಇಂದು ಅಂತ್ಯವಾಗುತ್ತಾ? ಇವತ್ತು ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ದರ್ಶನ್ಗೆ ಇಂದು ಬೇಲ್ ಸಿಗುತ್ತಾ ಇಲ್ಲ ಮತ್ತೆ ಜೈಲೇ ಗತಿನಾ? ಕಂಬಿ ಹಿಂದೆ ಕಾಟೇರನಿಗೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಪರ ವಕೀಲರಿಂದ ಜಾಮೀನಿಗೆ ಬಿಗ್ ಪ್ಲಾನ್ ಅನ್ನ ಕೂಡ ರೂಪಿಸಿಕೊಳ್ಳಲಾಗ್ತಾ ಇದೆ. ಹೀಗಾದ್ರೂ ಮಾಡಿ ಶತಾಯಗತಾಯವಾಗಿ ದರ್ಶನ್ ರವರನ್ನ ಹೊರಗಡೆ ತರಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ವಕೀಲರು. ಇವತ್ತು ಅರ್ಜಿ ವಿಚಾರಣೆ ಆಗುತ್ತೆ, ಕಾತುರದಿಂದ ಕಾಯ್ತಾ ಇದ್ದಾರೆ. ದರ್ಶನ್ ಹೊರಗಡೆ ಬರೋದಕ್ಕೆ ವಿಜಯಲಕ್ಷ್ಮಿ ಕೂಡ ಸಾಕಷ್ಟು ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ತನ್ನ ಗಂಡನನ್ನ ವಾಪಸ್ ಕರೆತರಬೇಕು ಜೈಲಿನಿಂದ ಅಂತ ಹೇಳಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸೇನು ಮಾದೇಶ್, ಇವತ್ತು ದರ್ಶನ್ ಮತ್ತೆ ಪವಿತ್ರ ಗೌಡ ಬೇಲ್ ಅರ್ಜಿ ಏನು ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದ್ದು ಇವತ್ತು ಏನಾಗುತ್ತೆ ಅನ್ನೋದು ಟೆನ್ಷನ್ ಇಬ್ರಿಗೂ ಕೂಡ ಇರುವಂತದ್ದು. ಜಾಮೀನಿಗೆ ಬಿಗ್ ಪ್ಲಾನ್ ಮಾಡಿದ್ದಾರೆ ವಕೀಲರು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯ, ಇವತ್ತು CJS 57ನೇ ನ್ಯಾಯಾಲಯದಲ್ಲಿ ಇವತ್ತು
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಒಟ್ಟು ದರ್ಶನ್, ಪವಿತ್ರ ಗೌಡ ಮತ್ತು ವಿನಯ್ ಸೇರಿ 5 ಜನ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ರು. ಆ ಎಲ್ಲರ 5 ಜನರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಶುಕ್ರವಾರವಷ್ಟೇ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೊತ್ತು ವಿಚಾರಣೆ ಕೂಡ ನಡೀತು. ಅಲ್ಲಿ ಒಂದಷ್ಟು ಅಂಶಗಳನ್ನು ಪವಿತ್ರ ಗೌಡ ಪರ ವಕೀಲರು ಸೆಬಾಸ್ಟಿಯನ್ ಅವರು ಕೂಡ ವಾದ ಮಾಡುವಂಥ ಕೆಲಸವನ್ನು ಮಾಡಿದರು. ಮತ್ತು ದರ್ಶನ್ದು ಅವತ್ತೇ ಕೂಡ ವಿಚಾರಣೆ ನಡಿಬೇಕಾಗಿತ್ತು, ಆದರೆ ಇವತ್ತು ಆ ಒಂದು ವಿಚಾರಣೆಯನ್ನು ಮುಂದೂಡುವಂಥ ಕೆಲಸ ಆಗಿತ್ತು. ಇವತ್ತು ಒಟ್ಟು 5 ಆರೋಪಿಗಳ ವಿಚಾರಣೆ, ಜಾಮೀನು ಅರ್ಜಿಯ ವಿಚಾರಣೆಯನ್ನು ಇವತ್ತು CCH 57 CCHನಲ್ಲಿ ನಡೆಯುವಂಥ ಕೆಲಸ ಆಗುತ್ತೆ. ಇವತ್ತು ಒಂದು ಕಡೆ ಜಾಮೀನು ಪಡೆಯೋದಕ್ಕೆ ಆರೋಪಿಗಳ ವಕೀಲರು ಒಂದಷ್ಟು ಸಿದ್ಧತೆಗಳನ್ನು ನಡೆಸ್ಕೊಳ್ತಿದ್ರೆ, ಮತ್ತೊಂದು ಕಡೆ ಪ್ರತಿವಾದನ ಮಾಡೋದಕ್ಕೆ SPP ಕೂಡ ಪ್ರಸನ್ನ ಅವರು ಕೂಡ ರೆಡಿ ಆಗಿದ್ದಾರೆ ಅನ್ನೋಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಅಂದರೆ ಈಗಾಗಲೇ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಾದಗಳಾಯಿತು. ಇವತ್ತು ಆ ಒಂದು ವಾದಗಳಿಗೆ ಪ್ರತಿವಾದವನ್ನು SPP ಪ್ರಸನ್ನ ಅವರು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಇವತ್ತು ಮೊದಲನೇ ಬಾರಿಗೆ ದರ್ಶನ್ನ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ವಾದ ಮತ್ತು ಪ್ರತಿವಾದ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಕಾನೂನಿನ ಮೂಲಕ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದರ್ಶನ ಪರ ವಕೀಲರು ಸಾಕಷ್ಟು ಟೆಕ್ನಿಕ್ಗಳನ್ನು ಹುಡುಕಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಜೊತೆಗೆ ಈಗಾಗಲೇ ತನಿಖೆಯಲ್ಲಿ ದರ್ಶನ್ ವಿರುದ್ಧ ಏನೆಲ್ಲ ಆರೋಪಗಳು ಕೇಳಿಬಂದಿದೆ, ಏನೆಲ್ಲ ಸಾಕ್ಷ್ಯಗಳು ಕೇಳಿಬಂದಿದೆ, ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟಡಿಯನ್ನು ಕೂಡ ಈಗಾಗಲೇ ಮಾಡುವಂಥ ಕೆಲಸವನ್ನು ಈ ಕಾನೂನು ತಂಡ ಮಾಡಲಾಗಿದೆ. ಜೊತೆಗೆ ದರ್ಶನ್ ಹತ್ರ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇಸಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅವರ ಪಾತ್ರ ಏನಿದೆ ಎಲ್ಲವನ್ನು ಕೂಡ ಮಾಹಿತಿ ಹಾಕುವಂಥ ಕೆಲಸವನ್ನು ಮಾಡಿ ಇವತ್ತು CCH 57ನಲ್ಲಿ 5 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಕೂಡ SPP ಪ್ರಸನ್ನ ಅವರು ಕೂಡ ಪ್ರತಿವಾದವನ್ನು ಮಂಡಿಸಲಿದ್ದಾರೆ. ರಮ್ಯಾ. ರೈಟ್ ಮಾದೇಶ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಮ್ಯ ರಮೇಶ್. ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡೋಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇವತ್ತು ದರ್ಶನ್ ಪವಿತ್ರ ಬೇಲ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಸಾರಥಿ ಸೆರೆವಾಸ ಇಂದು ಅಂತ್ಯವಾಗುತ್ತಾ? ಇವತ್ತು ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ದರ್ಶನ್ಗೆ ಇಂದು ಬೇಲ್ ಸಿಗುತ್ತಾ ಇಲ್ಲ ಮತ್ತೆ ಜೈಲೇ ಗತಿನಾ? ಕಂಬಿ ಹಿಂದೆ ಕಾಟೇರನಿಗೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಪರ ವಕೀಲರಿಂದ ಜಾಮೀನಿಗೆ ಬಿಗ್ ಪ್ಲಾನ್ ಅನ್ನ ಕೂಡ ರೂಪಿಸಿಕೊಳ್ಳಲಾಗ್ತಾ ಇದೆ. ಹೀಗಾದ್ರೂ ಮಾಡಿ ಶತಾಯಗತಾಯವಾಗಿ ದರ್ಶನ್ ರವರನ್ನ ಹೊರಗಡೆ ತರಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ವಕೀಲರು. ಇವತ್ತು ಅರ್ಜಿ ವಿಚಾರಣೆ ಆಗುತ್ತೆ, ಕಾತುರದಿಂದ ಕಾಯ್ತಾ ಇದ್ದಾರೆ. ದರ್ಶನ್ ಹೊರಗಡೆ ಬರೋದಕ್ಕೆ ವಿಜಯಲಕ್ಷ್ಮಿ ಕೂಡ ಸಾಕಷ್ಟು ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ತನ್ನ ಗಂಡನನ್ನ ವಾಪಸ್ ಕರೆತರಬೇಕು ಜೈಲಿನಿಂದ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಮಾದೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸೇನು ಮಾದೇಶ್, ಇವತ್ತು ದರ್ಶನ್ ಮತ್ತೆ ಪವಿತ್ರ ಗೌಡ ಬೇಲ್ ಅರ್ಜಿ ಏನು ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದ್ದು, ಇವತ್ತು ಏನಾಗುತ್ತೆ ಅನ್ನೋದು ಟೆನ್ಷನ್ ಇಬ್ರಿಗೂ ಕೂಡ ಇರುವಂಥದ್ದು. ಜಾಮೀನಿಗೆ ಬಿಗ್ ಪ್ಲಾನ್ ಮಾಡಿದ್ದಾರೆ ವಕೀಲರು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಇವತ್ತು CCH 57ನೇ ನ್ಯಾಯಾಲಯದಲ್ಲಿ ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆದಿದೆ. ಒಟ್ಟು ದರ್ಶನ್, ಪವಿತ್ರ ಗೌಡ ಮತ್ತು ವಿನಯ್ ಸೇರಿ 5 ಜನ ಜಾಮೀನು ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಮಾಡಿದ್ರು. ಆ ಎಲ್ಲರ 5 ಜನರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯಲಿದೆ. ಶುಕ್ರವಾರವಷ್ಟೇ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಹೊತ್ತು ವಿಚಾರಣೆ ಕೂಡ ನಡೀತು. ಅಲ್ಲಿ ಒಂದಷ್ಟು ಅಂಶಗಳನ್ನು ಪವಿತ್ರ ಗೌಡ ಪರ ವಕೀಲರು ಸೆಬಾಸ್ಟಿಯನ್ ಅವರು ಕೂಡ ವಾದ ಮಾಡುವಂಥ ಕೆಲಸವನ್ನು ಮಾಡಿದರು. ಮತ್ತು ದರ್ಶನ್ದು ಅವತ್ತೇ ಕೂಡ ವಿಚಾರಣೆ ನಡಿಬೇಕಾಗಿತ್ತು, ಆದರೆ ಇವತ್ತು ಆ ಒಂದು ವಿಚಾರಣೆಯನ್ನು ಮುಂದೂಡುವಂಥ ಕೆಲಸ ಆಗಿತ್ತು. ಇವತ್ತು ಒಟ್ಟು 5 ಆರೋಪಿಗಳ ವಿಚಾರಣೆ, ಜಾಮೀನು ಅರ್ಜಿಯ ವಿಚಾರಣೆಯನ್ನು ಇವತ್ತು CCH 57 CCHನಲ್ಲಿ ನಡೆಯುವಂಥ ಕೆಲಸ ಆಗುತ್ತೆ. ಇವತ್ತು ಒಂದು ಕಡೆ ಜಾಮೀನು ಪಡೆಯೋದಕ್ಕೆ ಆರೋಪಿಗಳ ವಕೀಲರು ಒಂದಷ್ಟು ಸಿದ್ಧತೆಗಳನ್ನು ನಡೆಸ್ಕೊಳ್ತಿದ್ರೆ, ಮತ್ತೊಂದು ಕಡೆ ಪ್ರತಿವಾದನ ಮಾಡೋದಕ್ಕೆ SPP ಕೂಡ ಪ್ರಸನ್ನ ಅವರು ಕೂಡ ರೆಡಿ ಆಗಿದ್ದಾರೆ ಅನ್ನೋಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಅಂದರೆ ಈಗಾಗಲೇ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಾದಗಳಾಯಿತು. ಇವತ್ತು ಆ ಒಂದು ವಾದಗಳಿಗೆ ಪ್ರತಿವಾದವನ್ನು SPP ಪ್ರಸನ್ನ ಅವರು ಮಂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಇವತ್ತು ಮೊದಲನೇ ಬಾರಿಗೆ ದರ್ಶನ್ನ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ವಾದ ಮತ್ತು ಪ್ರತಿವಾದ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಕಾನೂನಿನ ಮೂಲಕ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದರ್ಶನ ಪರ ವಕೀಲರು ಸಾಕಷ್ಟು ಟೆಕ್ನಿಕ್ಗಳನ್ನು ಹುಡುಕಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಿದೆ. ಜೊತೆಗೆ ಈಗಾಗಲೇ ತನಿಖೆಯಲ್ಲಿ ದರ್ಶನ್ ವಿರುದ್ಧ ಏನೆಲ್ಲ ಆರೋಪಗಳು
ಕೇಳಿ ಬಂದಿದೆ, ಏನೆಲ್ಲ ಸಾಕ್ಷ್ಯಗಳು ಕೇಳಿ ಬಂದಿದೆ, ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟಡಿಯನ್ನು ಕೂಡ ಈಗಾಗಲೇ ಮಾಡುವಂತ ಕೆಲಸವನ್ನ ಈ ಕಾನೂನು ತಂಡ ಮಾಡಲಾಗಿದೆ. ಜೊತೆಗೆ ದರ್ಶನ್ ಹತ್ರ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಕೇಸಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅವರ ಪಾತ್ರ ಏನಿದೆ ಎಲ್ಲವನ್ನು ಕೂಡ ಮಾಹಿತಿ ಹಾಕುವಂತ ಕೆಲಸವನ್ನು ಮಾಡಿ ಇವತ್ತು CCS 57 ನಲ್ಲಿ 5 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಕೂಡ SPP ಪ್ರಸನ್ನ ಅವರು ಕೂಡ ಪ್ರತಿವಾದವನ್ನ ಮಂಡಿಸಲಿದ್ದಾರೆ. ರಮ್ಯಾ. ರೈಟ್ ಮಾದೇಶ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.